Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ಎವ್ರಿಬಡಿ, ಯಾಕಂದ್ರೆ ನಮ್ಮ ತಂದೆಯವ್ರು ಯಾವಾಗ ಹೇಳ್ತಿದ್ರು ಓಟ್ ಹಾಕಬೇಕಂದ್ರೆ ಅದು ಎಲ್ಲರೂ ಹಕ್ಕು. ಅದು ಯಾಕಂದರೆ ಆ ಒಂದು ಹಕ್ಕನ್ನ ನಾವು ಕಳ್ಕೋಬಾರ್ದು. ಯಾಕಂದರೆ ನಾಳೆ ದಿನ ನಾವು ಕ್ವಶನ್ ಮಾಡೋಕ್ಕೆ ನಮ್ಗೆ ರೈಟ್ಸ್ ಇರುತ್ತೆ, ಯಾಕೆ ಮಾಡಲಿಲ್ಲ ಅಂತ ಕೇಳೋಕ್ಕೆ ರೈಟ್ಸ್ ಇರುತ್ತೆ. ಅದಕ್ಕೋಸ್ಕರ ಯಾಕಂದರೆ ವೋಟ್ ಮಾಡ್ದೇ ಬಂದು ಕೇಳೋದು ತಪ್ಪಾಗುತ್ತೆ. ಅವರು ಆ್ಯಸ್ ಎ ಸಿಟಿಸನ್ ಫಾರ್ ಹಿಮ್ ಇಟ್ಸ್ ರಾಂಗ್ ಟು ಆಸ್ಕ್. ಬರೀ ಬದುಕ್ತಾ ಇದೆಯಾ ಅಂತ ಹಕ್ಕು ಯಾವಾಗ ಸಿಗುತ್ತೆ ಅಂದರೆ ನಾವು ಯಾವಾಗ ಅವ್ರನ್ನ ಆರಿಸ್ತೀವೋ ಅವಾಗ ವಿ ಹ್ಯಾವ್ ಗಾಟ್ ದಟ್ ರೈಟ್ಸ್. ಸೊ ವೋಟಿಂಗ್ನ ಯಾರು ಮಿಸ್ ಮಾಡ್ಕೊಬೇಡಿ, ದಯವಿಟ್ಟು ಎವ್ರಿಬಡಿ ಎಲ್ಲರೂ ಹೋಗಿ. ಐ ಥಿಂಕ್ ನೋಡ್ಬೇಕಾದ್ರೆ ನಾಳೆ ಹೆಂಗಿದೆ ಹಾಲಿಡೇ ಇದೆ, ಇವತ್ತು ಹೋಗಿ ಆರಾಮಾಗಿ ವೋಟ್ ಹಾಕ್ಬಿಟ್ಟು ಬನ್ನಿ. ಆಸ್ ಎ ಬುದ್ಧಿವಂತರಾಗಿ ಏನು ಹೇಳೋದಕ್ಕೆ ಬಯಸ್ತೀರಾ ಸರ್? ಅಲ್ಲ, ನೀವೇನು ಹೇಳಿದ್ರಿ ಇವಾಗ ತಾನೇ ನೀವೇ ಆನ್ಸರ್ ಹೇಳ್ಬಿಟ್ರಿ ಆ ಕ್ವಶನ್ಗೆ. ಏನು ಹಾಕಿದ್ರೆ ಏನು ಪ್ರಯೋಜನ ಇಲ್ಲ, ಏನು ಡೆವಲಪ್ಮೆಂಟ್ ಆಗ್ತಿಲ್ಲ, ನೀವೇ ಹೇಳ್ಬಿಟ್ಟು ನನ್ನ ಕ್ವಶನ್. ಕೆಲವ್ರಿಗೆ ಆ ಥರ ಥಿಂಕಿಂಗ್ಸ್ ಇರುತ್ತೆ. ಆ ಥರ ಥಿಂಕಿಂಗ್ ಏನು ಮಾಡೋಕ್ಕಾಗತ್ತೆ? ಹೋಪ್ಸ್ ಕಳ್ಕೊಬಾರ್ದು. ಆ್ಯಕ್ಚುಲಿ ನಾನು ಅದೊಂದನ್ನು ಹೇಳಕ್ಕೆ ಇಷ್ಟಪಡ್ತೀನಿ, ಎಷ್ಟೇ ಇದಾದರೂ ಕೂಡ ಮತ್ತೆ ಹೋಪ್ಫುಲ್ಲಾಗೇ ಬರಬೇಕು ನೀವು. ಯಾಕಂದ್ರೆ ಈ ಒಂದು ದಿನ ಬಹಳ ಮುಖ್ಯ. ಈ ಒಂದು ದಿನ ನಿಮಗೆ ಬೇಡ ಅಂದರೆ ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಇರಲ್ಲ, ಡಿಕ್ಟೇಟರ್ಶಿಪ್ ಆಗುತ್ತೆ. ಆಲ್ರೆಡಿ ಆಗೋಗಿದೆ. ನಾನು ಎಲ್ಲ ಸಿನಿಮಾಗಳಲ್ಲಿ ಹೇಳಿದ್ದೀನಿ, ಆದಷ್ಟು ಹೇಳ್ತಾ ಇದ್ದೀನಿ. ಒಂದು ದಿನದ ಪ್ರಜಾಪ್ರಭುತ್ವ ವ್ಯವಸ್ಥೆ ಬಂದಿದೆ. ಆ ಒಂದು ದಿನನೂ ಕೂಡ ನಾವು ಹಣ ಪ್ರಚಾರ ಅದರಿಂದ ಕಿತ್ಕೊಂಡ್ಬಿಟ್ಟಿದ್ದೀವಿ. ಎಲ್ಲ ನಾವೇನಂದರೆ ಏನೋ ಲೀಡರ್ ನೋಡ್ಬಿಟ್ಟು ಹಿಂದೆ ಫಾಲೋ ಮಾಡ್ತೀವಿ ಅಷ್ಟೇ ಹೊರತು ನನ್ನ ಜವಾಬ್ದಾರಿ ನಾನು ವಿಚಾರ ಮಾಡಬೇಕು ಅಂತ ಯೋಚನೆಗಳೇ ಹೊಟ್ಟೋಗಿದೆ ಇವಾಗ. ಎ ಫಾರ್ ಅಂದ್ರೆ ಏನು ಹೇಳಿ, ಆ ಥರ ಒಂದು ವ್ಯವಸ್ಥೆಯಲ್ಲಿ ಇದೀವಿ ನಾವು. ಸ್ವಲ್ಪ ವಿಚಾರವಂತರಾಗಬೇಕು, ನಾವು ಥಿಂಕ್ ಮಾಡಬೇಕು ಸ್ವಲ್ಪ. ಆ ಒಂದು ವಿಷಯ ಎಲ್ಲ ಖಂಡಿತ ಎಲ್ಲರಿಗೂ ಗೊತ್ತಾಗಿದೆ. ಆ ಹೋಪ್ಸ್ ಬರ್ತಾ ಇದೆ ಅಂದ್ಕೊಂಡಿದ್ದೀನಿ. ಈಗ ಸ್ವಲ್ಪ ಜಾಸ್ತಿ ಜನ ಯಂಗ್ಸ್ಟರ್ಸ್ ನೋಡಿದಷ್ಟು ಖುಷಿ ಆಗಿದೆ. ನೋಡಿ, ಎಲ್ಲ ಯಂಗ್ಸ್ಟರ್ಸ್ ಇದ್ದಾರೆ, ಎಲ್ಲ ಬಂದಿದ್ದಾರೆ ತುಂಬ ಜನ. ನೋಡಿ, ನಿಮಗೆ ಎಷ್ಟು ಚೆನ್ನಾಗಿ ಐಡಿಯಾಲಜಿ ಇದೆ. ಬಟ್ ನಿಮ್ಮ ಕೇಳಿ ಆಗುತ್ತೆ, ನಿಮ್ಮ ಐಡಿಯಾಗೆ ಬೆಲೆ ಕೊಡೋವಂಥ ಒಂದು ವ್ಯಕ್ತಿಗಳನ್ನ ಪಕ್ಷನ ಆರಿಸ್ಬೇಕು ನೀವು ಅಷ್ಟೇ. ನೋಡಿ, ನಿಮ್ಮಲ್ಲಿ ಎಷ್ಟೊಂದು ವಿಚಾರಗಳಿದ್ದಾವೆ, ಬಟ್ ನಿಮ್ಮನ್ನು ನೆಕ್ಸ್ಟ್ ಕೇಳೋದೇ ಇಲ್ಲ 5 ವರ್ಷ ಯಾರು. ನಿಮ್ಮನ್ನು ಕೇಳೋ ಅಂಥ ಒಂದು ಸ್ಥಿತಿ ನೀವು ತಂದ್ಕೊಬೇಕಷ್ಟೇ. ಖಂಡಿತ ಅದೆಲ್ಲ ಆಗಬೇಕು. ಆ್ಯಕ್ಚುಲಿ ಆ ಥರ ಎಷ್ಟೊಂದು ಏನೋ ಡಿಜಿಟಲೈಸೇಷನ್ ಆಗಿದೆ, ಏನೋ ಟೆಕ್ನಾಲಜಿ ತುಂಬ ಮುಂದುವರೆದಿದೆ. ಸೊ ನಾವು ಈ ವಿಷಯದಲ್ಲೂ ಕೂಡ ತುಂಬ ಮುಂದುವರಿಲೇಬೇಕು. ಆ್ಯಕ್ಚುಲಿ ಬ್ಲಾಕ್ ಚೈನ್ ಟೆಕ್ನಾಲಜಿ ತರಬೇಕು ಈ ವಿಷಯದಲ್ಲಿ, ಅದೆಲ್ಲ ಆಗಬೇಕು. ನೋಡಿ, ನಿಮಗೆ ಥಿಂಕಿಂಗ್ ಬಂದಿದೆ ಅಂದರೆ ನನಗೂ ಬಂದೇ ಇರುತ್ತೆ. ಇಲ್ಲ, ಖಂಡಿತ. ನೋಡಿ, ನೀವು ಥಿಂಕ್ ಮಾಡಿದ್ದೀರಾ, ಯಾಕೆ ಮನೇಲೆ ಕೂತ್ಕೊಂಡು ಓಟ್ ಹಾಕಬಾರ್ದು, ಆ ಥರ ಒಂದು ಸಿಸ್ಟಮ್ ಬರ್ಬೋದಲ್ವಾ ಅಂತ. ಎಷ್ಟೋ ಜನ ಮನೇಲೆ ಕೂತ್ಕೊಂಡು ಓಟ್ ಹಾಕ್ಬೋದು. ಯಾಕಂದ್ರೆ ಇವಾಗ ಕೋಟ್ಯಾಂತರ ರೂಪಾಯಿ ನಾವು ಮೊಬೈಲಲ್ಲೇ ಟ್ರಾನ್ಸ್ಫರ್ ಮಾಡ್ತೀವಿ ಅಲ್ವಾ. ಎಷ್ಟೋ ವಿಷಯಗಳು ಮೊಬೈಲಲ್ಲೇ ಆಗ್ತಿರುವಾಗ ನಿಜವಲ್ಲ ಒಳ್ಳೆ ಪಾಯಿಂಟ್. ಬನ್ನಿ, ಸುಮಲತಾ ಮಾತಾಡ್ತಾ ಇದ್ದಾರೆ ನೋಡೋಣ. ಅದೇ ರೀತಿ 5 ವರ್ಷಗಳು ನನ್ನ ಜವಾಬ್ದಾರಿನ ಯಾವ ರೀತಿ ನಾನು ಕ್ಷೇತ್ರದಲ್ಲಿ ಹಾಗೂ ಲೋಕಸಭೆಯಲ್ಲಿ ನಿಭಾಯಿಸ್ಕೊಂಡು ಬಂದೆ. ಸಣ್ಣದೋ ದೊಡ್ಡದೋ ಅಂಬರೀಷ್ ಅವರಿಗೆ ನನಗೆ ಆದಂಥ ಒಂದು ಬೆಂಬಲ, ಒಂದು ಪಡೆ, ಒಂದು ಶಕ್ತಿ ಅನ್ನೋದು ಜಿಲ್ಲೆಯಲ್ಲಿದ್ದೇ ಇದೆ. ಅದನ್ನೆಲ್ಲ ಪಕ್ಕಕ್ಕಿಟ್ಟು ಮೋದಿ ಅವರು ಮತ್ತೊಮ್ಮೆ ಪ್ರಧಾನಿ ಆಗಬೇಕು ಅನ್ನೋ ಒಂದೇ ಒಂದು ಉದ್ದೇಶಕ್ಕೆ ನನ್ನದೇನೇ ಇದ್ದರೂ ಈ ಒಂದು ಸಂದರ್ಭದಲ್ಲಿ ನಾನು ಅದನ್ನು ನೋಡ್ಕೋಬಾರ್ದು. ಮೋದಿ ಅವ್ರನ್ನ ಮತ್ತೊಮ್ಮೆ ಪ್ರಧಾನಿ ಮಾಡೋ ಒಂದು ಉದ್ದೇಶ ಇಟ್ಕೊಂಡು ನಾನು ನನ್ನ ಗೆದ್ದಂಥ ಸೀಟ್ನ ನಾನು ತ್ಯಾಗ ಮಾಡಿದ್ದೆ. ಈ ನಿಟ್ಟಿನಲ್ಲಿ ನನ್ನ ಶಕ್ತಿ ಏನಿದೆ, ಅಂಬರೀಷ್ ಅವರ ಒಂದು ಅಭಿಮಾನಿಗಳ ಪಡೆ ಏನಿದೆ, ಆ ಶಕ್ತಿಯೆಲ್ಲ BJPಗೆ ಹಾಗೂ NDAಗೆ ಸೇರಿದ ಲೆಕ್ಕನೇ ನನ್ನ ಪ್ರಕಾರ. ನಮ್ಮ ಕಾರ್ಯಕರ್ತರೇನೇ ಇರಲಿ, ನಾನು ಫಿನಿಷ್ ಮಾಡಾದ್ಮೇಲೆ ನೀವು ಕೇಳಿ, ನಮ್ಮ ಕಾರ್ಯಕರ್ತರೇನೇ ಇರಲಿ, BJP ಪಕ್ಷದ ವತಿಯಿಂದ ಹಾಗೂ ನನ್ನ ಜೊತೆಯಲ್ಲಿದ್ದಂಥ ಬೆಂಬಲಿಗರು ಎಲ್ಲ ನಿಷ್ಠೆಯಿಂದ ಕೆಲಸ ಮಾಡಿದ್ದಾರೆ, ಅದರಲ್ಲಿ 2 ಮಾತಿಲ್ಲ. ಆದರೆ ಇವತ್ತಿನ ದಿನದವರೆಗೂ JDS ಪಕ್ಷದ ನಾಯಕರು ಯಾರು ನನ್ನನ್ನು ಇಂಥ ಒಂದು ಸಭೆಯನ್ನು ಆಯೋಜಿಸಿದ್ದೀವಿ, ನೀವು ಬಂದು ನಮ್ಮನ್ನು ಆ ಸಭೆಯಲ್ಲಿ ಜಾಯಿನ್ ಮಾಡಿ, ಅಥವಾ ನಮ್ಮ ಪರ ಈ ಒಂದು ಊರಿಗೆ, ಈ ಒಂದು ತಾಲೂಕಿಗೆ, ಈ ಒಂದು ಗ್ರಾಮಕ್ಕೆ. ರಾಜ್ಯದಲ್ಲಿ ಮತದಾನದ ಹಬ್ಬ ನಡೀತಾ ಇದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ರಾಜ್ಯಸಭಾ ಸದಸ್ಯರು ಹಿರಿಯ ನಟರಂತ ಜಗ್ಗೇಶ್ ಅವ್ರ ಬನ್ನಿ ನೇರವಾಗಿ ಅವರನ್ನ ಮಾತಾಡ್ತೀನಿ. ಸರ್, ಈಗಷ್ಟೇ ಮತದಾನ ಮಾಡಿ ಬಂದಿದ್ದೀರಿ, ಮೊದಲ ರಿಯಾಕ್ಷನ್ ಸರ್? ನನಗೆ ಪ್ರತಿ ಬಾರಿಯೂ ಒಂದು ಮತದಾನ ಮಾಡಿದಾಗ ನನಗೆ ಒಂದು ಮನಸ್ಸಿನಲ್ಲಿ ಒಂದು ಹೆಮ್ಮೆ ಬರುತ್ತೆ, ಬಹಳ ದೊಡ್ಡ ಸಂತೋಷ ಆಗುತ್ತೆ ನಮ್ಮ ಮನಸ್ಸಿಗೆ. ಮತದಾನದ ಹಬ್ಬ ಅಂತ ಇದಕ್ಕೆ ಕರೀತಾರೆ. ನಾವು ನಮ್ಮ
ಎಲ್ಲ ಧರ್ಮಗಳಲ್ಲೂ ಒಂದು ವಿಶೇಷವಾದ ಒಂದು ಹಬ್ಬ ಇರುತ್ತೆ. ಆ ಹಬ್ಬಕ್ಕೆ ನಾವೆಷ್ಟು ಬೆಲೆ ಕೊಡ್ತೀವೋ ಈ ರಾಷ್ಟ್ರ ಹಬ್ಬಕ್ಕೂ ಅಷ್ಟೇ ಬೆಲೆ ಕೊಡಬೇಕು ಅನ್ನೋದು ನನ್ನ ಒಂದು ಆಸೆ ಮತ್ತು ಬೇಡಿಕೆ ಎಲ್ಲರಿಗೂ. ಸರ್, ಈಗ ಮತದಾನ ಅಂತ ಬಂದಾಗ ಒಂದಷ್ಟು ಜನ ಯುವಕರಾಗ್ಬೋದು ಉದಾಸೀನ ಮಾಡ್ತಾರೆ. ಈಗ ಹೋಗ್ಬೇಕಾ ಅಲ್ಲಿ ಕ್ಯೂ ಅಂತೇಳಿ. ನೀವು ಸತತ 1 ಗಂಟೆ ನಾವು ನೋಡಿದ್ವಿ, 1 ಗಂಟೆಗಳ ಕಾಲ ಕ್ಯೂ ಅಲ್ಲಿ ನಿಂತ್ಕೊಂಡು ನೀವು ಮತದಾನ ಮಾಡಿದ್ರಿ. ಏನು ಹೇಳ್ತೀರಾ ಅಂತವ್ರಿಗೆ? ನಾನು ಅಂತ ನನ್ನ ಯುವ ಮಿತ್ರರಿಗೆ ನಾನು ರಿಕ್ವೆಸ್ಟ್, ಈ ದೇಶ ನಿಮ್ಮದು, ಈ ದೇಶದ ಅಭಿವೃದ್ಧಿ ನಿಮ್ಮ ಕೈನಲ್ಲಿದೆ. ಅದಕ್ಕೆ ಅಭಿವೃದ್ಧಿಗೆ ಪ್ರಥಮ ಓಂಕಾರದ್ದು ಯಾವುದು ಅಂತಂದರೆ ನಿಮ್ಮ ಮತ. ಫಸ್ಟು ಅದನ್ನು ಮಾಡಿಬಿಡಿ, ಅಭ್ಯಾಸ ಮಾಡ್ಕೊಳ್ಳಿ. ಭಾಳ ನಿಮಗೆ ಸಂತೋಷ ಕೊಡುತ್ತೆ ಅಂತ ನಾನು ವಿನಂತಿ ಮಾಡ್ತೀನಿ. ಸರ್, ಈಗ ಬೆಂಗಳೂರು ಅಂತ ಬಂದ ಒಂದು ದೊಡ್ಡ ಜನಸಂಖ್ಯೆ ಇರುವಂಥ ಸಿಟಿಯಲ್ಲಿ ಮತದಾನ ಪ್ರಮಾಣ ಭಾರಿ ಕಡಿಮೆ ಆಗುತ್ತೆ ವರ್ಷದಲ್ಲಿ. ಈ ಬಾರಿ ಏನು ಹೇಳ್ತೀರಿ ಸರ್? ಬಂದ್ಬಿಡ್ಲಾ ಆಚೆ ಸರ್, ಒಂದೇ ಸೆಕೆಂಡ್. ಈ ಬಾರಿನೇ ಅಂತಲ್ಲ, ಪ್ರತಿ ಬಾರಿನೂ ಹಾಗೆ ಸರ್, ಹಾಗೆ ಮೂಮೆಂಟಲ್ಲಿ ಬನ್ನಿ. ಈ ಬಾರಿನೆಲ್ಲ ಪ್ರತಿ ಬಾರಿನೂ ಕೂಡ ಅದು ಆಗ್ತಾ ಇದೆ. ನಮಗೂ ಕೂಡ ಯಾಕೆ ಅಂತ ಇದೊಂದು ಪ್ರಶ್ನೆ ಆಗಿದೆ. ಇವತ್ತು ನೋಡಿ ಪಾಪ ಅನೇಕ ಕ್ಷೇತ್ರದಲ್ಲಿರುವಂಥ ಎಲ್ಲ ಮಹನೀಯರು ಇವತ್ತು ಮತದಾನ ಕಡ್ಡಾಯ ಆಗಬೇಕು ಅನ್ನೋದು ಪ್ರಚಾರ ಎಲ್ಲ ಅವ್ರದ್ದೇ ಆದಂಥ ವಿಚಾರಧಾರೆ ಇಟ್ಕೊಂಡು ಮಾಡಿದ್ದಾರೆ. ಈ ಬಾರಿ ಆದರೂ ಆಗಲಿ ಅಂತ ನಾವು ಆಶಿಸ್ತೀವಿ. ಸರ್, ಡೆವಲಪ್ಮೆಂಟ್ ಆರ್ ಚೇಂಜ್ ಎನಿಥಿಂಗ್ ಗುಡ್ ಫಾರ್ ದ ಕಂಟ್ರಿ ಅಂಡ್ ದ ಪೀಪಲ್. ಸರ್, ಈಗ ಕನ್ನಡದಲ್ಲಿ ಹೆಂಗ್ ಸಂದೇಶ ಕೊಡ್ತೀರಿ ಸರ್ ಎಲ್ಲರಿಗೂ ಮತದಾನ ಮಾಡಿ ಅಂತ? ತುಂಬಾ ಜನ ಮತದಾನ ಮಾಡಲ್ಲ ಈ ಟೈಮಲ್ಲಿ. ಬೆಂಗಳೂರು ಸಿಟಿಲಂತೂ ತುಂಬಾ ಸರ್, ತಲೆ ಇರೋರು, ಬುದ್ಧಿ ಇರೋರು, ದೇಶದ ಮೇಲೆ ಪ್ರೀತಿ ಇರೋರು, ರಾಜ್ಯದ ಮೇಲೆ ಪ್ರೀತಿ ಇರೋರು, ಮತ್ತೆ ನಾಡಿನ ಮೇಲೆ ಇರೋರು, ತಮ್ಮ ಮೇಲೆ ಇರೋರು ಎಲ್ಲರೂ ಬಂದು ಓಟ್ ಹಾಕ್ತಾ ಇದ್ದಾರೆ. ಮಿಕ್ಕಿದವ್ರ ಬಗ್ಗೆ ತಲೆ ಕೆಡಿಸ್ಕೊಳಕ್ ಹೋಗ್ಬೇಡಿ. ವಾಟ್ ಕ್ಯಾನ್ ಯು ಡೂ ಸರ್? ಈಗ ಕೆಲವರು ವೋಟ್ ಎಷ್ಟು ಯಾರೇ ರಿಕ್ವೆಸ್ಟ್ ಮಾಡಿದ್ರು ಬಂದು ಹಾಕಲ್ಲ ಅಂತ ಏನ್ ಮಾಡಕ್ಕಾಗುತ್ತೆ? ಇವಾಗ ರೆಸ್ಪಾನ್ಸಿಬಿಲಿಟಿ ಪ್ರೀತಿ ಇರೋರು, ಅಕಸ್ಮಾತ್ ಮಾಡಬೇಕು ಅಂತ ಅನ್ನಿಸಿದವರು ಬಂದ್ ಮಾಡ್ತಾ ಇದ್ರೆ. ಸೊ ನಾನು ಹೇಳೋದು, ಮಾಡಕ್ ಆಗದೆ ಇರೋರಿಗೆ ನಾವು ರಿಕ್ವೆಸ್ಟ್ ಮಾಡಿ ಇಷ್ಟು ವರ್ಷದಿಂದ ಎಲ್ಲರೂ ಅದೇ ತಾನೇ ಮಾಡ್ತಾ ಇರೋದು. ಎಲ್ಲರೂ ಹೇಳೋದು ಹೇಳ್ತಾನೆ ಇರ್ತಾರೆ, ಕೆಲವರು ಅಲ್ಲೇ ಕೂತಿರ್ತಾರೆ, ಅದಾಗ ಏನು ಮಾಡಕ್ಕೆ. ಸುದೀಪ್ ಅವರ ಮಾತು ಸ್ಪಷ್ಟವಾಗಿ ಕೇಳ್ತಾ ಇರಲ್ಲ. ನಾವು ನೋಡ್ತಾ ಇದ್ದೀವಿ. ಜೊತೆಗೆ ಬಹಳಷ್ಟು ಜನ ಸ್ವಾಮೀಜಿಗಳು ಕೂಡ, ರಂಭಾಪುರಿ ಶ್ರೀಗಳು, ಪೇಜಾವರ ಶ್ರೀಗಳು, ನಿರ್ಮಲಾನಂದ ಶ್ರೀಗಳು, ಸಿದ್ಧಗಂಗಾ ಶ್ರೀಗಳು, ಸುತ್ತೂರು ಶ್ರೀಗಳು, ಉಡುಪಿಯ ಅಷ್ಟಮಠದ ಶ್ರೀಗಳು ಎಲ್ಲರೂ ಕೂಡ ಈ ಸಂದರ್ಭದಲ್ಲಿ ರೆಹಮಾನ್ ಬಹಳ ಒಂದು ಅದ್ಭುತವಾದ ಒಂದು ಸಂದೇಶವನ್ನು ನಮ್ಮ ಸಿರಿಗೆರೆ ಸ್ವಾಮಿಗಳು ಕೊಟ್ಟಿದ್ದಾರೆ. ಡಾಕ್ಟರ್ ಶಿವಕುಮಾರ ಸ್ವಾಮಿಗಳು ಅದನ್ನು ನಾವು ಓದಲೇಬೇಕೇನೋ ಅಂತಂದರೆ, ಈ ಮತದಾನ ಪೂಜೆಯಷ್ಟೇ ಪವಿತ್ರ ಕಾರ್ಯ. ನಿತ್ಯವೂ ದೇವರ ಪೂಜೆಗೆ ಮುನ್ನ ತಪ್ಪದೇ ದೀಪ ಹಚ್ಚುವಂತೆ 5 ವರ್ಷಕ್ಕೊಮ್ಮೆ ಅಪರೂಪಕ್ಕೆ ಬರುವಂಥ ಈ ಲೋಕಸಭಾ ಚುನಾವಣೆಯಲ್ಲಿ ಮತದಾನದ ದೀಪವನ್ನು ತಪ್ಪದೇ ಹಚ್ಚಿ ದೇಶದ ಭವಿಷ್ಯ ಉಜ್ವಲವಾಗಿ ಬೆಳಗುವಂತೆ ಮಾಡಿ. ಅವ್ರ ಸಂದೇಶ ನೋಡಿ ಎಷ್ಟು ಚೆನ್ನಾಗಿದೆ ಅಂತ. ಇನ್ನೊಂದು ಹೇಳ್ತಾರೆ, ಯಾವುದೇ ಆಸೆ ಆಮಿಷಗಳಿಗೆ ಬಲಿಯಾಗದೆ ನಿಸ್ವಾರ್ಥ ದೇಶ ಸೇವೆ ಮಾಡಬಲ್ಲಂಥ ಯೋಗ್ಯ ಅಭ್ಯರ್ಥಿಗಳಿಗೆ ನಿಮ್ಮ ಪವಿತ್ರ ಮತ ಚಲಾಯಿಸಿರಿ. ಒಂದು ವೇಳೆ ನೀವೇನಾದರೂ ಆ ರೀತಿ ಆಮಿಷಕ್ಕೊಳಗಾದರೆ ಅವ್ರು ಹೇಳ್ತಾರೆ, ಚುನಾವಣೆ ಸಂದರ್ಭದಲ್ಲಿ ನಿಮ್ಮ ಕೈ ಬೆರಳಿಗೆ ಹಚ್ಚುವ ಮಸಿ ನಿಮ್ಮ ಮುಖಕ್ಕೆ ಮೆತ್ತಿದ ಮಸಿಯಾಗದಿರಲಿ. ಎಂಥ ಅದ್ಭುತವಾದ ಸಾಲುಗಳು ನೋಡಿ. ಅದನ್ನು ಅಳಿಸಲು ಮತ್ತೆ 5 ವರ್ಷಗಳು ಬೇಕಾಗುತ್ತದೆ ಅನ್ನುವಂಥದ್ದು ನಿಮ್ಮ ಮನಸ್ಸಲ್ಲಿರಲಿ ಅಂತ. ಭಾರತೀಯ ತಾಯಂದಿರು ತಮ್ಮ ಮಗುವಿನ ಹಾಲುಗಲ್ಲದ ಮೇಲೆ ಇಡುವಂಥ ದೃಷ್ಟಿಬೊಟ್ಟಿನಂತೆ ಭಾರತ ಮಾತೆಯು ನೆರೆಹೊರೆ ದೇಶಗಳ ದೃಷ್ಟಿ ತಾಗದಂತೆ ನಿಮ್ಮ ಕೈ ಬೆರಳಿಗೆ ಹಚ್ಚಿದ ದೃಷ್ಟಿಬೊಟ್ಟಿನಂತಾಗಲಿ ಅಂತ. ಭಾಳ ಅದ್ಭುತವಾದಂಥ ಸಾಲುಗಳು. ಬಹುಶಃ ಏನು ಅಂತಂದರೆ, ತರಳಬಾಳು ಶ್ರೀಗಳ ಈ ಸಂದೇಶ ಇದೆಯಲ್ಲ, ಬಹಳ ಜನರಿಗೆ ತಲುಪಬೇಕು. ದಯವಿಟ್ಟು ಬಂದು ನೀವು ನಿಮ್ಮ ಮತವನ್ನು ಹಾಕಬೇಕು. ಯಾಕಂದರೆ ನಿಜಕ್ಕೂ ನಿಮಗೆ ಎಲ್ಲ ಹಕ್ಕುಗಳಿದ್ದು ಕೂಡ ನೀವು ಮತ ಚಲಾಯಿಸಲಿಲ್ಲ ಅಂತಂತಂದರೆ ಮುಖಕ್ಕೆ ಮಸಿ ಬೆಳ್ಕೊಂಡಂಗೆನೆ. ಹಾಗಾಗಿ ಮುಖಕ್ಕೆ ಮಸಿ ಬೆಳೆಸ್ಕೊಳ್ಳೋಕ್ಕಿಂತ 5 ವರ್ಷ ಅದರಲ್ಲಿ ನರಳಕ್ಕಿಂತ ನಾವು ಖಂಡಿತವಾಗಲೂ ನಮ್ಮ ಬೆರಳಿಗೆ ಆ ಮಸಿ ತಾಕ್ಸುವಂಥದ್ದು ಇದೆಯಲ್ಲ, ಭಾಳ ಅದ್ಭುತವಾದಂಥ ಕಾರ್ಯ. ಬಹುಶಃ ಸ್ವಾಮೀಜಿಯವರ ಸಂದೇಶ ನಿಮ್ಮೆಲ್ಲರಿಗೂ ಕೂಡ ರವಾನೆ ಆಗಿದೆ ಅಂತ ಭಾವಿಸ್ತೀವಿ. Brought you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.